75 ಡೇಸ್ ಹಾರ್ಡ್ ಚಾಲೆಂಜ್ ದಿನ 53 ಇವತ್ತು. ಸೊ ಇವತ್ತು ನಾನು ಕಾಲೇಜಿಗೆ ಹೋಗಿಲ್ಲ, ಯಾಕೆ ಅಂದರೆ ಸ್ವಲ್ಪ ಕೈ ಕಾಲೆಲ್ಲ ನೋವಾಗ್ಬಿಟ್ಟಿದ್ವು. ಸೊ ಕಂಟಿನ್ಯೂಸ್ ಆಗಿ ಕಾಲೇಜಿಗೆ ಹೋಗ್ತಾನೆ ಇದ್ದೀನಿ, ಹಂಗಾಗಿ ಇವತ್ತೊಂದು ದಿನ ರಜಾ ಹಾಕಿದ್ದೀನಿ, ಇವತ್ತು ಹೋಗಿಲ್ಲ ಕಾಲೇಜಿಗೆ. ಆಮೇಲೆ ಇನ್ನೊಂದು ಮೇನ್ ರೀಸನ್ನು, ಸಿಲ್ವರ್ ಪ್ಲೇ ಬಟನ್ ಅವಾರ್ಡ್ಗೆ ಅಪ್ಲೈ ಮಾಡಿದ್ದೀನಿ. ಸೊ ಅದು ಬರೋಕ್ಕಿಂತ ಮುಂಚೆನೇ 100K ಸ್ಪೆಷಲ್ಲು ರಿಲೀಸ್ ಮಾಡಬೇಕಂತಂದು ರೆಡಿ ಮಾಡಬೇಕಂತಾನೆ ಇವತ್ತು ಕಾಲೇಜಿಗೆ ಹೋಗಿಲ್ಲ. ಹಂಗಾಗಿ ಇವಾಗ ರೆಡಿ ಮಾಡಬೇಕು, ಸ್ವಲ್ಪ ಸ್ಟೋರೇಜ್ ಕಡಿಮೆ ಮಾಡ್ಕೋಬೇಕು. ಅದಕ್ಕಾಗಿಯೇ ನಿನ್ನೆ ವಿಡಿಯೋನ ಜಸ್ಟ್ ಇವಾಗಿನೂ ಹಾಕಿದ್ದೀನಿ, ನೋಡ್ರಿ. ಬೇಗ ಬೇಗ ಶೇರ್ ಮಾಡಿರಿ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಚಾನಲ್ನು ಕೂಡ ಬೇಗ 1K ರೀಚ್ ಮಾಡುವ. 1 hour later. ಇವತ್ತು ಅಮ್ಮ ಊರಿಗೆ ಹೋಗಿರೋದ್ರಿಂದ ಬೆಳಗ್ಗೆ ಏನೂ ಮಾಡಿಲ್ಲ. ಸೊ ಚಪಾತಿ ಮಾಡಿಟ್ಟು ಹೋಗಿದ್ದಾರೆ. ಸೊ ಹಂಗಾಗಿ ಇವಾಗ ಒಂದು ಚಪಾತಿ ತಿನ್ನಬೇಕು, ಒಂದೆರಡು ಚಪಾತಿ ತಿಂದು ಇವತ್ತಿನ ಬೆಳಗ್ಗೆ ಊಟ ಮುಗಿಸ್ಬೇಕು. ಈಗ ಟ್ಯಾಬ್ಲೆಟ್ಸ್ ನುಂಗುವಂಥ ಸಮಯ. ಮಧ್ಯಾಹ್ನ ಊಟ ಮಾಡೇ ಇಲ್ಲ ಇವತ್ತು. ಬೆಳಗ್ಗೆ ಚಪಾತಿ ತಿಂದೆ, ನನಗೆ ಫುಲ್ ಹೊಟ್ಟೆ ತುಂಬಿಟ್ಟಿತ್ತು. ಸೊ ಹಂಗಾಗಿ ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ನಿದ್ದೆ ಬರ್ತಿತ್ತಂತ ಮಲ್ಕೊಂಬಿಟ್ಟಿದ್ದೆ. ಈಗ ಸಮಯ 4:50. ಸೊ ಈಗ 1 ಲೀಟ್ರ್ ನೀರು ತಗೊಂಡು ಇವತ್ತಿನ ವರ್ಕೌಟ್ ಮಾಡೋದಕ್ಕೆ ತೋಟಕ್ಕೆ ಹೋಗ್ತಿದ್ದೀನಿ. ಇವತ್ತು ಕೂಡ ಎದ್ದಿದ್ದು ಸ್ವಲ್ಪ ಲೇಟ್ ಆಗಿದ್ದರಿಂದ ಬೆಳಿಗ್ಗೆ ಆ ವ್ಯಾಯಾಮವನ್ನು ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಬೆಳಿಗ್ಗೆ ಯಾಕೋ ಒಂಥರ ಸುಸ್ತಾಗ್ತಿತ್ತು, ಹಂಗಾಗಿ ಇವತ್ತು ಕಾಲೇಜಿಗೂ ಕೂಡ ಹೋಗಿಲ್ಲ. ಇವಾಗ ತೋಟಕ್ಕೆ ಹೋಗ್ತಿದ್ದೀನಿ ವರ್ಕೌಟ್ ಮಾಡೋದಕ್ಕೆ. ಟೈಮು ಆಗೈತೆ ಆಲ್ರೆಡಿ, ಬೇಗ ಹೋಗಿ ವರ್ಕೌಟ್ ಶುರು ಮಾಡಿ ಇವತ್ತಿನ ವ್ಯಾಯಾಮನ ಮಾಡಬೇಕು. ಇವತ್ತಿನ ವ್ಯೂ ನೋಡ್ರಿ, ಮೋಡ ಮುಚ್ಚಿದ ವಾತಾವರಣ, ಮಳೆ ಏನು ಬರುವ ಸಂಭವವಿಲ್ಲ. ಮಳೆ ಬಂದಿಲ್ಲ ಇವತ್ತು. ನಿನ್ನೆ ಸ್ವಲ್ಪ ಹನಿ ಬರ್ತಿತ್ತು, ಇವತ್ತು ಒಂಚೂರು ಮಳೆನೇ ಇಲ್ಲ. ಈಗ ಇವತ್ತಿನ ವರ್ಕೌಟ್ ಮುಗಿಸಿ ಸ್ವಲ್ಪ ಹೊತ್ತು ಮೆಡಿಟೇಷನ್ ಕೂಡ ಮಾಡಿದ್ದಾಯಿತು. ಫುಲ್ ಕತ್ಲೆ ಆಗ್ಬಿಟ್ಟೈತೆ, ಫುಲ್ ಕತ್ಲೆ ನೋಡ್ರಿ, ಫುಲ್ ಕತ್ಲಂದರೆ ಕತ್ಲಾಗ್ಬಿಟ್ಟೈತೆ. ಇವಾಗ ಸೀದಾ ಮನೆಗೆ ಹೋಗ್ಬೇಕು. ಇವತ್ತು ಅಮ್ಮ ಬೇರೆ ಇಲ್ಲ, ಊರಿಗೆ ಹೋಗಿದ್ದಾರೆ ದೀಪಾವಳಿ ಹಬ್ಬಕ್ಕೆ ತವರು ಮನೆಗೆ. ಸೊ ಹಂಗಾಗಿ ಇವತ್ತೇನು ಅಡುಗೆ ನಾನೇ ಮಾಡಬೇಕೋ ಗೊತ್ತಿಲ್ಲ, ಅಂದರೆ ಏನಾರು ಒಂಚೂರು ಮಾಡಬೇಕು, ಅನ್ನ ಗಿನ್ನ ಏನಾರು ಮಾಡಬೇಕು. ಹೋಗಿ ಕೇಳೋಣ ನಮ್ಮ ಅಪ್ಪಾಜಿನ, ಏನು ಮಾಡು ಅಂತಾರೋ ಅದನ್ನ ಮಾಡಬೇಕು. ಇವತ್ತು ಟೈಮು ಆಲ್ರೆಡಿ 6:45 ಆಗಿತ್ತು. ನಾನು ತೋಟ ಬಿಟ್ಟಾಗ ಅಮ್ಮ ಏನಾದ್ರು ಮನೆಗೆ ಇದ್ದಿದ್ರೆ ಇಷ್ಟೊತ್ತಿಗೆ 2 ಸತಿ ಫೋನ್ ಮಾಡಿರೋರು, ಎಲ್ಲೋದೀವು ಬಾರಪ್ಪ ಕತ್ಲಾಗೈತೆ ಅಂತಂದು. ಸೊ ಇವತ್ತು ಅಮ್ಮ ಊರಿಗೆ ಹೋಗಿರೋದ್ರಿಂದ ಇವತ್ತು ಯಾವ ಫೋನು ಬಂದಿಲ್ಲ, ಏನೂ ಇಲ್ಲ. ಸೊ 6:45 ಆಗಿತ್ತು ನಾನು ತೋಟದಿಂದ ಮನೆಗೆ ಹೋಗೋಷ್ಟೊತ್ತಿಗೆ. ಇವತ್ತು ಊಟ ಏನು ಮಾಡೋದೋ ಗೊತ್ತಿಲ್ಲ, ಯಾಕೆಂದರೆ ಚಪಾತಿ ಇದ್ದು ಬಿಟ್ಟರೆ ಏನೂ ಇರಲಿಲ್ಲ. ಕುರಿಗಳು ಗುಂಪಲ್ಲಿ ಬರುತ್ತೆ. ಇವತ್ತು ರಾತ್ರಿ ಸಾಂಬಾರು ಸ್ವಲ್ಪ ಇದ್ದಿದ್ದರಿಂದ ಆಲ್ರೆಡಿ ನಮ್ಮ ಅಪ್ಪಾಜಿ ನಮ್ಮ ಅಜ್ಜ ಎಲ್ಲ ಊಟ ಮಾಡಿದ್ರು. ಸೊ ಹಂಗಾಗಿ ನಾನು ಒಂದು ವಾಂಗಿಬಾತ್ ಪೌಡ್ರು ತಗೊಂಬಂದೆ ಹೋಗಿ ಅಂಗಡಿಗೆ. ಯಾಕೆಂತಂದರೆ ಇವಾಗ ರಾತ್ರಿ ಎಂಥ ಊಟ ಮಾಡೋದು, ಅದಕ್ಕೆ ಮತ್ತೆ ಬೇರೆ ಏನಾದ್ರು ಮಾಡೋಕ್ಕಾದ್ರೆ ಭಾರಿ ಕಷ್ಟ ಆಕತ್ತಂತಂದು ಈಸಿಯಾಗಿ ಮಾಡ್ಕೊಂಬೋಣ ಅಂತ ಹೋಗಿ ಒಂದು ವಾಂಗಿಬಾತ್ ಪೌಡ್ರು ತಗೊಂಬಂದೆ. ಟೈಮು ಆಲ್ರೆಡಿ 7:45 8 ಗಂಟೆ ಆಗಿತ್ತು ಆಲ್ರೆಡಿ ಟೈಮು. ಸೊ ಇಲ್ಲಿಂದ ಸೀದಾ ಮನೆಗೆ ಬಂದು ಈಗ ವಾಂಗಿಬಾತ್ ಮಾಡೋಕ್ಕಂತ ಬಾಣಲೆ ಎಣ್ಣೆ ಇಟ್ಟೀನಿ. ಇಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ತಗೊಂಡಿದ್ದೀನಿ, ಒಂದೆರಡು ಅಷ್ಟೇ. ಸೊ ಇಲ್ಲಿ ಪೌಡ್ರು ರೆಡಿ ಐತೆ, ಅನ್ನ ಕೂಡ ರೆಡಿ ಐತೆ. ಹಾಕೋದು ಮಾಡೋದು ಚಟಾಪಟ, ಆಮೇಲೆ ತಿನ್ನೋದು. A few moments later. ಓಕೆ, ಫೈನಲಿ ವಾಂಗಿಬಾತ್ ಅಂತೂ ರೆಡಿ ಆಯಿತು. ಇವಾಗ ತಟ್ಟೆಗೆ ಹಾಕೊಂಡು ತಿನ್ನೋದೆಯಾ. Later.
ಈಗ ಇವಾಗಿನ ರಾತ್ರಿ ಟ್ಯಾಬ್ಲೆಟ್ಸ್ ಇದ್ವಲ್ಲ, ಆ ರಾತ್ರಿ ಟ್ಯಾಬ್ಲೆಟ್ಸ್ನ ತಗೋಬೇಕು. ಏಕೆಂದರೆ ಕೆಮ್ಮು ನೆಗಡಿಯವು ಇನ್ನೂ ನೆಗಡಿ ಬಿಟ್ಟೇ ಇಲ್ಲ, ಇನ್ನು ಯಾವಾಗ ಹುಷಾರಾಗುತ್ತೋ ಗೊತ್ತಿಲ್ಲ. ಇದು ಇವತ್ತಿನ ಡೇ ಟ್ರಾನ್ಸ್ಫಾರ್ಮೇಷನ್ ಫೋಟೋ. ಓಕೆ, ಈಗ ಸಮಯ 10 ಗಂಟೆ. ಇವತ್ತಿನ 5 ಟಾಸ್ಕ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾಯಿತು. 4 ಲೀಟ್ರ್ ನೀರು ಕುಡಿಯೋ ಟಾಸ್ಕೇ ಇವತ್ತು ಕಷ್ಟ ಆಗಿದ್ದು. ಏಕೆಂದರೆ ಮನೆಗಿದ್ದಾಗ ಭಾರಿ ಕಷ್ಟ ನೀರು ಕುಡಿಯೋದು, ಹಗಲೆಲ್ಲ ನೀರು ಕುಡಿಬೇಕಾಗುತ್ತೆ. ಸೊ ಏನಾದರೂ ಕಾಲೇಜಿಗೆ ಹೋದಾಗಾದರೆ ನೀರು ಕುಡಿಬೋದು ಆರಾಮಾಗಿ. ಸೊ ಮನೆಯಲ್ಲಿದ್ದಾಗ ನೀರೇ ಕುಡಿಯೋಂಗಾಗಲ್ಲ, ಆದರೂ ನಾವೇ ಬೇಕಂತ ನೀರು ಕುಡಿಬೇಕಾಗುತ್ತೆ. ಮತ್ತು 10 ಪೇಜ್ ಓದಿದ್ದಾಯಿತು. ಸೊ ಇವತ್ತು ಕೂಡ ಸ್ವಲ್ಪ ಸಿಲೆಬಸ್ ಇರೋದನ್ನೇ ಓದ್ಕೊಂಡೆ. ಸೊ ಟೈಮು ಆಲ್ರೆಡಿ ಆಗಿಬಿಟ್ಟೈತೆ. ಇವತ್ತಿನ ದಿನವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರಗಳು. ಇವತ್ತು ಕಾಲೇಜಿಗೆ ಹೋಗಿಲ್ಲ, ನಾಳೆ ಹೋಗ್ಬೇಕಂತಿದ್ದೀನಿ. ನೋಡೋಣ ಆರೋಗ್ಯ ಹೆಂಗೆ ಇರುತ್ತೋ ಬೆಳಗ್ಗೆ, ಅದ್ರ ಮೇಲೆ ಡಿಸಿಷನ್ನು, ನಾಳೆ ಕಾಲೇಜಿಗೆ ಹೋಗ್ಬೇಕೋ ಬೇಡ ಅಂತಂದು. ಓಕೆ ಫ್ರೆಂಡ್ಸ್, ಬಾಯ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ.